ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋ ಏನು ಅಂದರೆ, ಎಲ್ಲರೂ ನೆನೆ ನಮ್ಮಲ್ಲಿ ಸ್ಟೇ ಆಗಿದ್ವಿ, ಫಿಲಮ್ ನೋಡಿ ಮಜಾ ಮಾಡಿದ್ವಿ, ಮಾತಾಡಿಕೊಂಡು ಇವತ್ತು ಆಚೆ ಹೋಗೋಣ ಅಂತ ಹೊರಟಿದ್ದೀವಿ. ಇಲ್ಲಿ ನೋಡಿ, ಇವರಿಬ್ರು ಲೇಟ್ ಆಗಿದೆ ಅಂತ ಅಂದರೆ ಸೆಲ್ಫಿ ತೊಗೊಂಡು ನಿಂತಿದ್ದಾರೆ. ಇನ್ನೊಬ್ಳು ಏನೋ ಅರ್ಜೆಂಟ್ ಕೆಲಸ ಇದೆ ಅಂತ ಹೋಟ್ಲು, ಅಲ್ಲೇ ಡೈರೆಕ್ಟ್ ಮೀಟ್ ಮಾಡ್ತೀನಿ ಅಂದಿದ್ದಾಳೆ. ನೋಡೋಣ. ಕಾಣಿಸ್ತಾ ಇಲ್ಲ ಯಾವ ಕಡೆಯಿಂದನೂ. ಐ ಲವ್ ಯು ಸಮೀರ್ ಅಂತ ಬಂದಿದ್ಲು ನನ್ನ ಫ್ರೆಂಡು. ಬಸ್ಸಲ್ಲಿ ನನಗೆ ಮಾತ್ರ ಸೀಟ್ ಸಿಕ್ತು, ಇವಳಿಗೆ ಸಿಕ್ಕಿಲ್ಲ, ಮತ್ತು ಪೂರ್ವಿಗೆ ಸಿಕ್ತು. ಅವಳಾಗಲೇ ಫೋನಲ್ಲಿ ಬ್ಯುಸಿ ಆಗಿದ್ದಾಳೆ. ಸೊ ಇವಾಗ ನಾವು ಮೆಜೆಸ್ಟಿಕ್ ಹೋಗ್ಬಿಟ್ಟು ಅಲ್ಲಿಂದ ಮೆಟ್ರೋ ಅಥವಾ ಬಸ್ ಚೇಂಜ್ ಮಾಡಬೇಕು. ನೋಡೋಣ. ಆಯ್ತಾ ಶೇರಿಂಗ್ ಬರ್ತಾ ಇದ್ದೀವಿ. ಅಲ್ಲೋ ಇನ್ನು ಮೆಜೆಸ್ಟಿಕಲ್ಲಿ ಇದ್ದೀವಿ ನಾವು. ಇನ್ನೂ ಎಷ್ಟು ದೂರ? ಮೆಜೆಸ್ಟಿಕಲ್ಲಿ ಎಲ್ಲೋ ಮತ್ತಿಗೆ ಸರಿ. ಯಾವ ಸ್ಟಾಪ್ ಇದು? ಅದೇ ಹೇಳಿದ್ರೆ ನಾವು ಇವಾಗ ಮೆಜೆಸ್ಟಿಕ್ ಹೋಗ್ತಿದ್ದೀವಿ. ಬರೋದಾದರೆ ಲೇಟ್ ಆದರೆ ಈಗ ಮತ್ತಿಗೆ ಫ್ರೆಂಡ್ಸಿಂದ ನಾವು ಮೆಜೆಸ್ಟಿಕ್ಕಿಗೆ ಹೋಗಿ ಅಲ್ಲಿಂದ ಜಯನಗರ್ ಹೋಗಬೇಕು. ಸೊ ನಮ್ಮ ಫ್ರೆಂಡ್ ಇನ್ನೊಬ್ರು ಬರೋಳಿದ್ದಾಳೆ, ಅದಕ್ಕೆ ಅವಳಿಗೆ ಆಯ್ತು ಇಲ್ಲ ಅಂತ ಅವ್ಳು ಇನ್ನೂ 10 ನಿಮಿಷ ಬೇಕಂತ. ಯಪ್ಪ, ನಾವಂತೂ ಮೆಜೆಸ್ಟಿಕ್ಕಿಗೆ ಬಂದು ಬಸ್ ಕಾಯೋಕ್ಕಾಗಲ್ಲ ಅಂತ ಮೆಟ್ರೋ ತೊಗೋತಾ ಇದ್ದೀವಿ. ಮೆಜೆಸ್ಟಿಕಲ್ಲಿ ಇಲ್ಲಿ ಜಯನಗರ್ 4 ನಂಬರ್ ಹುಡ್ಕೋದಕ್ಕೆ ಸಾಕಾಯಿತು. ನಮ್ಮ ಇಂಟೆಲಿಜೆಂಟ್ ಪೂರ್ವಿಕ ಅವರು ನಮಗೆ ಗೊತ್ತಿದೆ ಅಂತ ಕರ್ಕೊಂಡು ಹೋಗ್ತಾ ಇದ್ದಾರೆ. ಕರೆಕ್ಟಾಗಿರೋ ಜಾಗ ಕರ್ಕೊಂಡು ಹೋಗ್ತಾಳ ಇಲ್ವೋ ನೋಡ್ತೀವಿ. ನೆನ್ನೆನೋ ಇವಳಿಗೆ ಮನೆ ಗೊತ್ತು ಅಂತ ಕರ್ಕೊಬಂದ್ಲಂತೆ. ಈ ವಿಡಿಯೋಗೋಸ್ಕರ ನಾನು ಕರೆಕ್ಟಾಗಿ ಝೂಮಾಗಿ ಕರ್ಕೊಯ್ತಾಳೆ. ಎಲ್ಲಿ ಕರ್ಕೊಳ್ತಾಳೆ ನೋಡ್ತೀನಿ. ಇದನಾ ಚೂರು ಕನ್ಫ್ಯೂಸ್ ಆಗುತ್ತೆ, ಗೊತ್ತಾಗುತ್ತೆ ನನಗೂ. ಚೂರು ಕನ್ಫ್ಯೂಸ್ ಆಗಿ ಎಲ್ಲೆಲ್ಲೋ ಹೋಗೋದು ಅಂತ. ಪರವಾಗಿಲ್ಲ, ಫ್ರೆಂಡ್ಸ್ ಕರೆಕ್ಟಾಗಿರೋದು ಕರ್ಕೊ ಬಂದಿದ್ದಾಳೆ. ಹೆಂಗೆ ನಾವು ಗೊತ್ತು ಗೈಸ್, ನನಗೆಲ್ಲ ಇವರೇ ಅದಕ್ಕೆ ಇಲ್ಲೆಲ್ಲ ಕರ್ಕೊಂಡು ಹೋಗಿರೋದು. ಇಂದಿರಾನಗರ್ ಬಸ್ ಕಾಯ್ದು ಸಾಕಾಗಿ ಎತ್ತಗೆ ಮೆಟ್ರೋನೇ ತೊಗೊಂಡ್ಬಿಟ್ವಿ, ಹೋಗ್ಲಿ ಅಂತ. ಇವಾಗ ಅಲ್ಲಿ ಇಳ್ಕೊಂಡು ಮತ್ತೆ ಅಲ್ಲಿ ಹುಡುಕ್ಬೇಕು. ಗೈಸ್, ಮೆಟ್ರೋ ಇಳ್ಕೊಂಡು ಇವಾಗ ಲೊಕೇಶನ್ ಮ್ಯಾಪಲ್ಲಿ ಹುಡುಕೊಂಡು ಹೋಗ್ತಾ ಇದ್ದೀವಿ. ನನಗಂತೂ ಸುಸ್ತಿಗೆ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ಇವರಿಬ್ರು ಕೈಯಲ್ಲಿ ಫೋನ್ ಹುಡುಕಿ ಅಂತ ಬಿಟ್ಟಿದ್ದೀನಿ. ಗೈಸ್, ಇಲ್ಲೇ ಕೆಫೆದು ಬೋಲ್ಡ್ ಇಟ್ಕೊಂಡು ಇದೇ ಲೊಕೇಶನ್ ಅಲ್ಲಿ ನಿಂತ್ಕೊಂಡೆ ಯಾವ ಕಡೆ ಅಂತ ಹುಡುಕ್ತಾ ಇದೀವಿ. ಇಲ್ಲೇ ಇದ್ದ ಅಲ್ಲಿ ಹೋಗಿ ಅಂಗಡಿಯವ್ರು ಕೇಳಿದ್ರೆ ಇಲ್ಲೇ ಇತ್ತಲ್ಲಮ್ಮ, ಹೋಗಮ್ಮ ಮೇಲೆ. ತಲೆ ಓಡಿಸ್ತಾ ಇಲ್ಲ ಅಂತ. ಬರಪ್ಪ, ನಿಂತ್ಕೊಂಡ ತಗೊಂಡ್ರು. ಕೆಫೆ ನೋಡೋಕೆ ಹೆಂಗಿದೆ ಫ್ರೆಂಡ್ಸ್. ಇಲ್ಲಿ ಕುಡಿಯೋರೇ ಜಾಸ್ತಿ ಇದ್ದಾರೆ, ತಿನ್ನೋರ್ಗಿಂತ. ಕೆಫೆ ಸಿಂಪಲ್ ಆಗಿದ್ರು ಚೆನ್ನಾಗಿದೆ. ಈ ಕೆಫೆ ಫೋಟೋ ಸಖತ್ತಾಗಿ ಬರುತ್ತೆ, ಆದರೆ ಅಲ್ಲೂ ಡ್ರಿಂಕ್ಸು, ಇಲ್ಲಿ ಕಲ್ಸೋ ಸ್ಮೋಕು, ಯಪ್ಪ ತಲೆ ಕೆಟ್ಟೈತು. ಫೋಟೋಸ್ ಬೇಕಾದ್ರೆ ನಮ್ಮದು ಇದೇನೋ ಮಾಡಿದ್ವಿ ಗೈಸ್, ಇದು ಅಟ್ಟರ್ ವೇಸ್ಟ್ ಆಯಿತು. ಇದೊಂಚೂರು ಚೆನ್ನಾಗಿದೆ. ವಾಟರ್ ಮಿಲ್ಕ್ ತಿಂದ್ವಿ, ಆಮೇಲೆ ಇದು ಏನೇನೋ ತಿಂದ್ವಿ. ವೀಡಿಯೋಸಲ್ಲಿ ಬ್ಯುಸಿ ಆಗಿ ಮಾನಿ ಒಂದು ಫೋಟೋನ ಚೆನ್ನಾಗಿ ತೆಗ್ದಿಲ್ಲ. ಅವಳಿಗೆ ಯಾವುದೂ ಸ್ಯಾಟಿಸ್ಫೈ ಆಗಿಲ್ಲ. ಮಾನಿ ಚೆನ್ನಾಗಿ ತೆಗ್ದಿಲ್ಲ. ನನ್ನಂತೂ ಒಂದು ತೆಗಿಲಿಲ್ಲ ಗೈಸ್. ಬೇಜಾರಾಗ್ತಿದೆ. ಹೋಯ್ತೀನಿ ಪೀಜಿಗೆ ಹೋಗಿ ಸಾಕು. ಬೇಜಾರು ಮಾಡಿದ್ರು. ಬೇಜಾರು ಮಾಡಿದ್ರೆ ಟೆನ್ಷನ್ ತಗೊಂಡ್ವಿ ಗೈಸ್. ಆಯಿತು ತಿಂದ್ಬಿಟ್ಟು ಇವಾಗ ಮನೆಗೆ ಹೊರಟ್ವಿ. ಇದು ಎಂಟ್ರೆನ್ಸಲ್ಲಿ ಹೆಂಗಿದೆ ಅಂತ ತೋರಿಸ್ತೇನೆ ನೋಡಿ. ಸ್ಟಾರ್ಟಿಂಗಿಂದ ವೀಡಿಯೋ ಮಾಡಬೇಕಾಗಿತ್ತು, ನಾನು ಮಾಡಲಿಲ್ಲ. ಬಟ್ ಸ್ಟಾರ್ಟಿಂಗಿಂದ ಒಂದೊಂದು ಫ್ಲೋರಲ್ಲೂ ಚೆನ್ನಾಗಿದೆ ಡೆಕೋರೇಷನ್. ಸ್ಟಾರ್ಟಿಂಗ್ ಈ ಥರ ಬಿಯರ್ ಬಾಟಲ್ಸ್ ಇಟ್ಟಿದ್ದಾರೆ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್? ಒಂದು ಚಿಕನ್ ಮಾಡಿದ್ವಿ, ಅದು ರೈಸ್ ಜೊತೆ ಏನೋ ಒಂದು ಫ್ಲಾಪ್ ಶಾಕ್ ಬಿಡುತ್ತಲ್ಲೋ ಅಂತ. ಇಲ್ಲ ಅಂದಿದ್ರೆ ಇನ್ನೆಲ್ಲ ಚೆನ್ನಾಗಿತ್ತು. ಫುಡ್ಡು ಚೆನ್ನಾಗಿದೆ, ಪ್ಲೇಸು ಚೆನ್ನಾಗಿದೆ, ಡ್ರಿಂಕ್ಸು ಸ್ಮೋಕು ಜಾಸ್ತಿ ಇರುತ್ತೆ. ಅಂಥವ್ರಿಗೆ ಸೂಟ್ ಆಗುತ್ತೆ. ಇದಿಷ್ಟ ಆಗ್ತಿದ್ದವರಿಗೆ ಒಂದು ಸ್ವಲ್ಪ ಅನ್ಕಂಫರ್ಟ್ ಫೀಲ್ ಆಗ್ಬೋದೇನೋ. ನಾವು ಅದನ್ನೇನು ಮಾಡಲಿಲ್ಲ. ನಮ್ಗೆ ಏನಿಲ್ಲ, ಚೆನ್ನಾಗಿ ತಿನ್ಕೊಂಡು ಫೋಟೋ ತೊಗೊಂಡು ಬಂದ್ವಿ. ಇವರಿಬ್ರನ್ನ ಬಿಟ್ಟು ಹೋಗ್ತಾ ಇದ್ದೀನಿ ಗೈಸ್. ಇವರಿಬ್ರು ಇಲ್ಲೇ ಬಸ್ಸಿಗೆ ಹೋಗ್ತಾರಂತೆ. ಬೈ. ನಾನಿವಾಗ ಒಬ್ಬಳೇ ಗೈಸ್. ನನ್ನ ಫೋನಲ್ಲಿ ಚಾರ್ಜ್ ಬೇರೆ ಇಲ್ಲ, 19% ಆಯ್ತು. ಏನೂ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಷ್ಟು. ಸೊ ಇವಾಗ ನನಗೆ ಹೆಂಗೆ ಹೋಗೋದು ಅಂತ ಗೊತ್ತಿಲ್ಲ. ಹಿಂಗೆ ಸ್ಟ್ರೈಟ್ ಹೋಗೋ ಅಂತ ಹೇಳೋರೆ.
ಮೆಜೆಸ್ಟಿಕ್ ಬಸ್ ಹತ್ಕೊಂಡು ಹೋಗ್ತೀನಿ. ಸರಿ ಬಾಯ್. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಗಂಟೆ ಬಾಯ್ ಬಾಯ್.